ಪೇ ಆ್ಯಂಡ್ ಪಾರ್ಕಿಂಗ್ ಸಿಲಿಕಾನ್ ಸಿಟಿ ಬೆಂಗಳೂರು ದಿನದಿಂದ ದಿನಕ್ಕೆ ಜನಸಾಮಾನ್ಯರ ಪಾಲಿಗೆ ವೆರಿ ಕಾಸ್ಟ್ಲಿ ಆಗಿ ಕಾಣ್ತಾ ಇದೆ. ಬೆಂಗಳೂರಿನಲ್ಲಿ ಹೊಸ ಪಾರ್ಕಿಂಗ್ ರೂಲ್ಸ್ ಜಾರಿ ಆಗ್ತಾ ಇದೆ. ಬೆಂಗಳೂರು ನಗರದಲ್ಲಿ ಹೊಸ ಪಾರ್ಕಿಂಗ್ ರೂಲ್ಸ್ ಬರ್ತಾ ಇದೆ. ಮನೆ ಮುಂದೆ ರಸ್ತೆ ಬದಿ ವಾಹನ ನಿಲ್ಲಿಸಿದ್ರು ಕೂಡ ಶುಲ್ಕ ಕಟ್ಟಲೇಬೇಕು. ಸ್ವಂತ ಮನೆ ಇರಲಿ ಬಾಡಿಗೆ ಮನೆ ಇರಲಿ ಶುಲ್ಕವ ಕಟ್ಟೋದು ಫಿಕ್ಸು. ಗ್ರೇಟರ್ ಬೆಂಗಳೂರು ಅಥಾರಿಟಿಯ ಹೊಸ ಪ್ಲಾನ್ ಇದು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ನೀವು ಕೂಡ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ತಮ್ಮ ಅಭಿಪ್ರಾಯವನ್ನ ಹಂಚಿಕೊಳ್ಳಬಹುದು. 08046470021 ಹಾಗೆಯೇ 46470022 ಈ ನಂಬರ್ಗೆ ಕರೆ ಮಾಡಿ ತಮ್ಮ ಅಭಿಪ್ರಾಯವನ್ನ ತಿಳಿಸಬಹುದು. ಗ್ರೇಟರ್ ಬೆಂಗಳೂರು ಅಥಾರಿಟಿ ತೆಗೆದುಕೊಂಡಿರುವಂಥ ಈ ನಿರ್ಧಾರ ಎಷ್ಟರ ಮಟ್ಟಿಗೆ ಸರಿ? ಬೆಂಗಳೂರು ದಿನದಿಂದ ದಿನಕ್ಕೆ ಕಾಸ್ಟ್ಲಿ ಆಗ್ತಾ ಇದೆ. ಪ್ರತಿಯೊಂದು ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಗಿದೆ. ಬಸ್ನ ಪ್ರಯಾಣ ದರ ಏರಿಕೆ ಆಯಿತು, ಮೆಟ್ರೋ ಪ್ರಯಾಣ ದರ ಏರಿಕೆ ಆಯಿತು, ಕರೆಂಟ್ ಬಿಲ್ ಜಾಸ್ತಿ ಆಯಿತು, ನೀರು ಬಿಲ್ ಜಾಸ್ತಿ ಮಾಡಿದ್ರಿ. ಏನು ಬದುಕೋದು ಬೇಡೋ ಬೆಂಗಳೂರಿನಲ್ಲಿ? ಹಾಗಾದರೆ ಈಗ ಮನೆ ಮುಂದೆ ಗಾಡಿ ನಿಲ್ಲಿಸಿದ್ರು ಶುಲ್ಕ ಕಟ್ಟಬೇಕು, ಫೀಸ್ ಕಟ್ಟಬೇಕು ಅಂತ ಹೇಳಿದರೆ ಏನು ಕತೆ? ಏನು ಆಡಳಿತ ಮಾಡ್ತಾ ಇದ್ದೀರಾ ನೀವು? ಪ್ರಶ್ನೆ ಮಾಡಬೇಕು ಜನಸಾಮಾನ್ಯರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಸರ್ಕಾರದ ಕಿವಿಗೆ ಹೋಗ್ತಾ ಇಲ್ಲ. ಪ್ರತಿಪಕ್ಷ ಏನು ಮಣ್ಣು ತಿಂತಾ ಇದೆಯಾ ಹಾಗಾದರೆ? ಇನ್ನು ಮುಂದೆ ಬೆಂಗಳೂರಿನಲ್ಲಿ ಈ ಒಂದು ಕ್ರಮ ಜಾರಿಗೆ ತರೋಕೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಎಲ್ಲ ಪ್ಲಾನ್ಗಳನ್ನು ಮಾಡಿಕೊಂಡಿದೆ. ಇದಕ್ಕೆ ಬೆಂಗಳೂರಿನ ಸಾರ್ವಜನಿಕರಿಂದ ದೊಡ್ಡ ಮಟ್ಟದ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಮನೆ ಮುಂದೆ ಗಾಡಿ ನಿಲ್ಲಿಸೋದಕ್ಕೂ ಶುಲ್ಕ ಕಟ್ಟಬೇಕು, ಫೀಸ್ ಕಟ್ಟಬೇಕು ಅಂತ ಹೇಳಿದರೆ ಏನು ಕತೆ? ಹಾಗಾದರೆ ಯಾರು ಗಾಡೀಲಿ ಓಡಾಡಂಗೆ ಇಲ್ವಾ? ಸಾಮಾನ್ಯವಾಗಿರುವಂಥ ಕ್ಯಾಬ್ ಡ್ರೈವರು ಇವರೆಲ್ಲ ಏನು ಮಾಡ್ತಾರೆ ಹಾಗಾದರೆ? ಸದ್ಯಕ್ಕಿರುವಂಥ ಪ್ರಶ್ನೆ ಇದು.